ಎಸ್ ಲೋಕಸಭೆ ಚುನಾವಣೆಗೆ ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಿದೆ. ತಿಂಗಳುಗಳ ಲೆಕ್ಕ ಇದೆ. ಮುಂಬರುವಂತಹ ಲೋಕಸಭೆ ಹಾಗೂ ಸ್ಥಳೀಯ ಚುನಾವಣೆಗೆ ಬಿಜೆಪಿ ಈಗಾಗಲೇ ಒಂದಷ್ಟು ಭರ್ಜರಿ ತಯಾರಿಗಳನ್ನು ನಡೆಸಿಕೊಳ್ತಾ ಇದೆ. 104 ಸ್ಥಾನ ಗೆದ್ದರೂ ಕೂಡ ರಾಜ್ಯ ವಿಧಾನಸಭಾ ಒಂದು ಅಧಿಕಾರವನ್ನ ಪಡೆದುಕೊಳ್ಳೋಕೆ ಆಗಲಿಲ್ಲ ಬಿಜೆಪಿಗೆ. ಮುಂಬರುವಂತಹ ಒಂದು ಲೋಕಸಭೆ ಎಲೆಕ್ಷನ್ ನಲ್ಲಾದ್ರೂ ಕೂಡ ಗೆದ್ದೇ ಗೆಲ್ಲಬೇಕು, ಒಂದಷ್ಟು ಸೀಟ್ ಏನು ಮಿಷನ್ 25 ಇದೆ, ಅದನ್ನ ಮಾಡಲೇಬೇಕು ಅಂತ ಮೈತ್ರಿ ಸರ್ಕಾರದ ವಿಚಾರಗಳನ್ನೇ ಅಸ್ತ್ರವಾಗಿಟ್ಕೊಂಡು ಬಿಎಸ್ವೈ ಇವತ್ತಿನಿಂದ ಟೂರ್ಗೆ ಮುಂದಾಗಿದ್ದಾರೆ. ಮುಂಬರುವ ಎಲೆಕ್ಷನ್ ಎದುರಿಸಲು ಬಿಜೆಪಿ ತಂತ್ರ. ಲೋಕಸಭೆ ಸ್ಥಳೀಯ ಸಂಸ್ಥೆ ಚುನಾವಣೆ ಗೆಲ್ಲಲು ರಾಜ್ಯ ಪ್ರವಾಸ. ರಾಜ್ಯ ಬಿಜೆಪಿ ಮುಂಬರುವ ಲೋಕಸಭೆ ಹಾಗೂ ಸ್ಥಳೀಯ ಸಂಸ್ಥೆ ಚುನಾವಣೆ ಗೆಲ್ಲಲು ಭರ್ಜರಿ ಸಿದ್ದತೆ ನಡೆಸ್ತಾ ಇದೆ. ಇಂದಿನಿಂದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದಾರೆ. ರಾಜ್ಯ ಪ್ರವಾಸದಲ್ಲಿ ಬಿಎಸ್ವೈ ಜೊತೆ ಸಂಸದೆ ಶೋಭಾ ಕರಂದ್ಲಾಜೆ, ಬಿಜೆಪಿ ನಾಯಕರಾದ ರವಿಕುಮಾರ್, ಗೋವಿಂದ ಕಾರಜೋಳ ಭಾಗಿಯಾಗಲಿದ್ದಾರೆ. ಇಂದಿನಿಂದ ಆಗಸ್ಟ್ 16ರವರೆಗೆ ರಾಜ್ಯದ 16 ಜಿಲ್ಲೆಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಪಕ್ಷ ಸಂಘಟನೆಗೆ ಪ್ರವಾಸ ಮಾಡಲಿದ್ದಾರೆ. ಬೀದರ್ನಿಂದ ರಾಜ್ಯ ಪ್ರವಾಸ ಆರಂಭವಾಗಲಿದೆ. ಒಟ್ಟು 8 ದಿನಗಳ ಪ್ರವಾಸದಲ್ಲಿ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ಬೆಂಗಳೂರು ಮಹಾನಗರ ಮತ್ತು ನಗರ ಜಿಲ್ಲೆ, ಗದಗ, ಹಾವೇರಿ, ಉತ್ತರ ಕನ್ನಡ, ಧಾರವಾಡ, ಬೆಳಗಾವಿ, ಚಿಕ್ಕೋಡಿ, ವಿಜಯಪುರ, ಬಾಗಲಕೋಟೆ ಸೇರಿದಂತೆ 16 ಜಿಲ್ಲೆಗಳಲ್ಲಿ ರಣತಂತ್ರವನ್ನು ರೂಪಿಸಲಿದ್ದಾರೆ. ಪ್ರವಾಸದಲ್ಲಿ ಜಿಲ್ಲಾ ಕೋರ್ ಕಮಿಟಿ ಸಭೆ ನಡೆಸಲಿರುವ ಬಿಎಸ್ವೈ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ಪ್ರವಾಸದ ವೇಳೆ ಮೈತ್ರಿ ಸರ್ಕಾರದ ಲೋಪದೋಷಗಳು, ಉತ್ತರ ಕರ್ನಾಟಕ ಅಭಿವೃದ್ಧಿಗಾಗಿರೋ ಅನ್ಯಾಯ, ರೈತರ ಸಾಲಮನ್ನಾ ಬಗ್ಗೆ ಸಿಎಂ ಕುಮಾರಸ್ವಾಮಿ ಆಡಿದ ಮಾತುಗಳನ್ನೇ ಅಸ್ತ್ರವಾಗಿ ಬಳಸಲಿದ್ದಾರೆ. ಜ್ವಲಂತ ಸಮಸ್ಯೆಗಳ ಬಗ್ಗೆ ಇವತ್ತು ಸಚಿವನ ಕೊಂಡು ಭೇಟಿ ಮಾಡಿ ಒಂದು ಕೇಂದ್ರದಿಂದ ಹೆಚ್ಚಿನ ಅನುದಾನವನ್ನು ಪಡೆದು ಈ ಜ್ವಲಂತ ಸಮಸ್ಯೆಗೆ ಒಂದು ಪರಿಹಾರ ಹುಡುಕೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ಆ ಸಮಸ್ಯೆಗೆ ಒಂದು ಪರಿಹಾರ ಸಿಗಬಹುದು ಅನ್ನೋ ವಿಶ್ವಾಸ ನನಗೆ. ಅವರು ಮತ್ತೆ ನಮ್ಮೆಲ್ಲ ಉಳಿದಂಥ ಸಚಿವರನ್ನು ಭೇಟಿ ಮಾಡಿ. ಉತ್ತರ ಕರ್ನಾಟಕ ಭಾಗದ ಜವಾಬ್ದಾರಿ ಬಿಎಸ್ವೈ ಅಂಡ್ ಟೀಮ್ ಹೆಗಲೇರಿದ್ರೆ, ಮೈಸೂರು ಪ್ರಾಂತ್ಯದಲ್ಲಿ ಕೆಎಸ್ ಈಶ್ವರಪ್ಪ ಅಂಡ್ ಟೀಮ್ ಪ್ರವಾಸ ಮಾಡಲಿದೆ. ಮಧ್ಯ ಕರ್ನಾಟಕ ಜಿಲ್ಲೆಗಳಿಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ನೇತೃತ್ವದ ತಂಡ ಪ್ರವಾಸ ಮಾಡಲಿದ್ದು, ಭರ್ಜರಿ ಗೆಲುವಿಗೆ ಬಿಜೆಪಿ ತಯಾರಿ ನಡೆಸ್ತಾ ಇದೆ. ರಮೇಶ್ ಹಿರೇಜಂಬೂರ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. 2018ರ ಒಂದು ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಂಪ್ಲೀಟ್ ಆಗಿ ಮುಗ್ಗರಿಸಿತ್ತು. ಈಗ 2019ರ ಲೋಕಸಭೆ ಚುನಾವಣೆ ಏನಿದೆ ಅದಕ್ಕೆ ಒಂದು ಹೊಸ ಪ್ಲಾನ್ ಅನ್ನ ಕಾಂಗ್ರೆಸ್ ಹಾಕೊಂಡಿದೆ. ಸಾಮೂಹಿಕ ನಾಯಕತ್ವ. ಯಾಕಂದ್ರೆ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಏನು ಹೋಗಿದ್ರು ಆ ಸಂದರ್ಭದಲ್ಲಿ ಕಳೆದ ಬಾರಿ ಏನು ವಿಧಾನಸಭಾ ಚುನಾವಣೆಯಲ್ಲಿ, ಈ ಬಾರಿ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ಹಿನ್ನಡೆ ಆಗಿತ್ತು. ಅದಕ್ಕೋಸ್ಕರ ಈಗ ಸಾಮೂಹಿಕವಾಗಿ ಎಲ್ಲಾ ಪ್ರಮುಖ ನಾಯಕರು ಕೂಡ ಈ ಬಾರಿಯ ಲೋಕಸಭೆ ಚುನಾವಣೆಯ ಒಂದು ನೇತೃತ್ವವನ್ನು ವಹಿಸಿಕೊಳ್ಬೇಕು ಅಂತ ಈಗ ಹೈಕಮಾಂಡ್ ತೀರ್ಮಾನವನ್ನು ಮಾಡಿರೋದು. ಹಾಗಾಗಿ ಎಲ್ಲ ಹಿರಿಯ ನಾಯಕರು, ಅದು ಸಿದ್ದರಾಮಯ್ಯ ಇರ್ಬೋದು, ಪರಮೇಶ್ವರ್ ಅವರಿರ್ಬೋದು, ಖರ್ಗೆ ಅವರಿರ್ಬೋದು, ಅದೇ ರೀತಿಯಾಗಿ ಎಲ್ಲ ನಾಯಕರಿಗೆ ಈಗ ಪ್ರಮುಖವಾಗಿ ಜವಾಬ್ದಾರಿಯನ್ನು ಕೊಡಲಾಗಿದೆ. ಏಕಪಕ್ಷೀಯವಾಗಿ ಆಗೋದು ಬೇಡ, ಒಬ್ಬರ ನಾಯಕತ್ವದಲ್ಲಾದರೆ ಒಂದು ರೀತಿಯಾಗಿ ಉಳಿದವರು ಸೈಲೆಂಟ್ ಆಗುವಂಥ ಸಾಧ್ಯತೆ ಇದೆ ಅಂತ ಈಗ ಎಲ್ಲರೂ ಜವಾಬ್ದಾರಿ ಹೊತ್ಕೊಳ್ಬೇಕು ಅಂತ ಆದೇಶವನ್ನು ಕೊಟ್ಟಿದ್ದಾರೆ. ಇನ್ನು ನವದೆಹಲಿಯಲ್ಲಿ ಇಂದು ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಸಭೆ ನಡೆಯುತ್ತೆ. ಕೇಂದ್ರ ಜಲಸಂಪನ್ಮೂಲ ಸಚಿವ ಗಡ್ಕರಿ ಜೊತೆ ಮೇಕೆದಾಟು ಬಗ್ಗೆ ಕೂಡ ಚರ್ಚೆ ನಡೆಸೋದಕ್ಕೆ ಡಿಕೆ ಶಿವಕುಮಾರ್ ಅವರು ನಿರ್ಧಾರ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಲಸಂಪನ್ಮೂಲ ಅಧಿಕಾರಿಗಳ ಜೊತೆ ದೆಹಲಿಯ ಕರ್ನಾಟಕ ಭವನದಲ್ಲಿ ಸಚಿವ ಡಿಕೆ ಶಿವಕುಮಾರ್ ಸಭೆಯನ್ನು ನಡೆಸಿ ಚರ್ಚೆಯನ್ನು ಮಾಡಿದ್ರು. ಜೊತೆಗೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆಯಲ್ಲಿ ರಾಜ್ಯದ ಪರ ಪ್ರಸ್ತಾಪಿಸಬೇಕಾದಂತಹ ವಿಷಯಗಳ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಕೂಡ ಡಿಕೆಶಿ ನಡೆಸಿದರು. ಏನು ನಾವು ಮೇಕೆದಾಟಲ್ಲಿ ಮಾಡಬೇಕು ಅಂತಿದ್ದೀವಿ, ಎಲ್ಲ ಪ್ರಸ್ತಾವನೆ ಕೂಡ ಪರಿಶೀಲಿಸಿ ಇದು ಯಾಕೆ ಆಗಬೇಕು, ಇದರಿಂದ ಏನೇನು ಲಾಭದಾಯಕ ಇದೆ ಅಂಥೇಳಿ ನಾವು ಒಂದು ರಿಪೋರ್ಟನ್ನು ಈಗಾಗಲೇ ಸಬ್ಮಿಟ್ ಮಾಡಿದ್ದೀವಿ. ಆ ವಿಚಾರವಾಗಿ ಸ್ವಲ್ಪ ಜರೂರಾಗಿ ಕ್ಲಿಯರೆನ್ಸ್ ಕೊಡಿ ಅಂಥೇಳಿ ಮಂತ್ರಿಗಳನ್ನ ಭೇಟಿ ಮಾಡಿ ಒತ್ತಾಯ ಮಾಡುವಂಥದ್ದು. ನಿನ್ನೆಷ್ಟೇ ಕರುಣಾನಿಧಿ ಅವರ ಒಂದು ಅಂತಿಮ ಸಂಸ್ಕಾರ ಆಯಿತು, ಒಂದು ಯುಗಾಂತ್ಯವಾಯಿತು ಅಂತ ಹೇಳ್ಬೋದು ತಮಿಳುನಾಡಿನಲ್ಲಿ. ಈಗ ಅದಾದ ನಂತರ ಈಗ ಮೂಡ್ತಿರುವಂತಹ ಒಂದು ಪ್ರಶ್ನೆ, ಮುಂದಿನ ಸಾರಥಿ ಯಾರು ಅನ್ನೋದು, ಡಿಎಂಕೆಯನ್ನ ಮುಂದೆ ನಡ್ಕೊಂಡು ಹೋಗುವಂತ ಸಾರಥಿ ಯಾರು ಅಂತ ವಿಚಾರ. ತಮಿಳುನಾಡಿನಲ್ಲಿ ಸದ್ಯಕ್ಕೆ ಡಿಎಂಕೆಯ ಅಧ್ಯಕ್ಷ ಕರುಣಾನಿಧಿ ಅವರ ಸಾವಾಗಿದೆ. ನಂತರ ಈಗ ಸ್ಟಾಲಿನ್ ಅಥವಾ ಅಳಗಿರಿ ಇವರಿಬ್ಬರ ನಡುವೆ ಉತ್ತರಾಧಿಕಾರಿ ಒಂದು ಸ್ಥಾನಕ್ಕಾಗಿ ಪೈಪೋಟಿ ನಡೆಯುವಂತೆ ಎಲ್ಲ ಚಾನ್ಸಸ್ ಇದೆ. ಯಾಕಂದ್ರೆ ಬದುಕಿರಬೇಕಾದ್ರೇನೆ ಕರುಣಾನಿಧಿ ಅವರು ಹೇಳಿದ್ರು MK ಸ್ಟಾಲಿನ್ ನನ್ನ ಉತ್ತರಾಧಿಕಾರಿ ಅಂತ. ಇದು ಅಳಗಿರಿ ಅವರಿಗೆ ಅಷ್ಟು ಇಷ್ಟವಾಗಿರಲಿಲ್ಲ. ಜೊತೆಗೆ ಕಳೆದ ಹಲವಾರು ವರ್ಷಗಳಿಂದ ಇದರ ಬಗ್ಗೆ ಹಗ್ಗಜಗ್ಗಾಟ ಆಗಿತ್ತು. UPA ಸರ್ಕಾರದ ಸಂದರ್ಭದಲ್ಲಿ ಕೆಲ ಹೊತ್ತು
ಅಳಗಿರಿ ಅವರು ಸಚಿವರಾಗಿದ್ದರು. ನಂತರ 2014ರಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ವಿಚಾರವಾಗಿ ಅವರನ್ನ ಉಚ್ಚಾಟನೆ ಕೂಡ ಮಾಡಲಾಗಿತ್ತು. ಇನ್ನು ಅಳಗಿರಿ ಮುಂಗೋಪಕ್ಕೆ ಹೆಸರುವಾಸಿ. ಪಕ್ಷದಿಂದ ಉಚ್ಚಾಟನೆ ಆದ ನಂತರ ಅವರು ತಮ್ಮ ತಂದೆಯ ವಿರುದ್ಧವೇ ತಿರುಗಿ ಬಿದ್ದಿದ್ರು. ಉಚ್ಚಾಟನೆಯ ಬಳಿಕ ಅಳಗಿರಿ ಮದುರೈನಲ್ಲಿ ನೆಲೆಸಿದ್ರು ಮತ್ತು ಅದು ಅವರ ರಾಜಕೀಯ ವನವಾಸವೇ ಒಂದು ರೀತಿ ಆಗಿತ್ತು. ಆದರೆ ಮತ್ತೊಮ್ಮೆ ಈಗ ಅಣ್ಣ ತಮ್ಮಂದಿರ ಪೈಪೋಟಿ ನಡೆಯುವಂತಹ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಿದೆ. ಸಾಮಾನ್ಯವಾಗಿ ಜನಪ್ರತಿನಿಧಿಗಳು ಜನಸೇವೆ ಸಮಾಜ ಸೇವೆಗೆ ಬಂದಿದ್ದೀವಿ ಅಂತ ಉದ್ದುದ್ದ ಒಂದು ಭಾಷಣಗಳನ್ನು ಮಾಡ್ತಿರ್ತಾರೆ. ಆದರೆ ಈ ಶಾಸಕರು 5 ವರ್ಷದಲ್ಲಿ ಪಡೆಯುವಂತಹ ಸಂಬಳ ಭತ್ಯೆ ಎಷ್ಟು ಅಂತ ಕೇಳಿದ್ರೆ ನೀವು ಕೂಡ ಶಾಕ್ ಹೋಗೋದು ಗ್ಯಾರಂಟಿ. ಬನ್ನಿ ಆ ರಿಪೋರ್ಟ್ ನೋಡ್ಕೊಂಡ್ ಬರೋಣ. ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋ ವೇದಿಕೆ ವಿಧಾನಮಂಡಲ ಅಧಿವೇಶನ. ಆದರೆ ಅದೆಷ್ಟೋ ಶಾಸಕರು ಕಲಾಪಕ್ಕೆ ಹಾಜರಾಗೋದೇ ಇಲ್ಲ. ಹಾಜರಾಗದೇ ಇದ್ರೂ ಕೂಡ ಪಡೆಯೋ ಸಂಬಳ ಭತ್ಯೆ ಮಾತ್ರ ಕಡಿಮೆ ಏನಿಲ್ಲ. ಕಳೆದ ವಿಧಾನಸಭೆ ಶಾಸಕರ ವೇತನ ಭತ್ಯೆಗಾಗಿ ಬರೋಬ್ಬರಿ 235 ಕೋಟಿ ರೂಪಾಯಿ ಹಣ ಖರ್ಚಾಗಿದೆ. ವೇತನ 90 ಕೋಟಿ, ವಸತಿ 63.68 ಲಕ್ಷ, ವಿದೇಶಿ ಪ್ರವಾಸ, ರೈಲ್ವೆ ಪ್ರಯಾಣ ಹಾಗೂ ವಿವಿಧ ಭತ್ಯೆಗಳು ಸೇರಿ 106.43 ಕೋಟಿ ವೆಚ್ಚವಾಗಿದೆ. ಶಾಸಕರ ವೈದ್ಯಕೀಯ ವೆಚ್ಚಕ್ಕಾಗಿ 5.86 ಕೋಟಿ ಹಣ ಪಾವತಿಸಲಾಗಿದೆ. ವೇತನ ಭತ್ಯೆಗಾಗಿ ಬರೋಬ್ಬರಿ 235 ಕೋಟಿ, ವೇತನ 90 ಕೋಟಿ, ವಸತಿ 63.68 ಲಕ್ಷ, ವಿದೇಶಿ ಪ್ರವಾಸ, ರೈಲ್ವೆ ಪ್ರಯಾಣ ಹಾಗೂ ವಿವಿಧ ಭತ್ಯೆ 106.43 ಕೋಟಿ, ವೈದ್ಯಕೀಯ ವೆಚ್ಚಕ್ಕಾಗಿ 5.86 ಕೋಟಿ, ಪ್ರತಿ ತಿಂಗಳ ದೂರವಾಣಿ ವೆಚ್ಚ 20,000 ರೂಪಾಯಿ. ಪ್ರತಿಯೊಬ್ಬ ಶಾಸಕರು ಒಂದು ಸಮಿತಿಯಲ್ಲಿ ಸದಸ್ಯರಾಗಿರ್ತಾರೆ. ಸಭೆಗೆ ಹಾಜರಾಗುವ ಶಾಸಕರಿಗೆ 20,000 ರೂಪಾಯಿಯಷ್ಟು ಭತ್ಯೆ ರೂಪದಲ್ಲಿ ಹಣ ನೀಡಲಾಗುತ್ತೆ. ವಿಮಾನ ಪ್ರಯಾಣ ಮತ್ತು ರೈಲ್ವೆ ಪ್ರಯಾಣಕ್ಕಾಗಿ ವರ್ಷಕ್ಕೆ 2 ಲಕ್ಷ ರೂಪಾಯಿಗಳನ್ನು 2 ಕಂತುಗಳಲ್ಲಿ ಪಾವತಿ ಮಾಡಲಾಗ್ತಾ ಇದೆ. ವಾಹನ ಖರೀದಿಸಿದ್ರೆ 7% ಬಡ್ಡಿ ದರದಲ್ಲಿ 15 ಲಕ್ಷ ಸಾಲ ನೀಡಲಾಗುತ್ತೆ. ಶಾಸಕರು ಮತ್ತು ಸಚಿವರ ಕುಟುಂಬಸ್ಥರಿಗೆ ವೈದ್ಯಕೀಯ ವೆಚ್ಚವನ್ನ ಕೂಡ ಸರ್ಕಾರದಿಂದಲೇ ಭರಿಸಲಾಗ್ತಾ ಇದೆ. ಸಮಿತಿ ಸಭೆಗೆ ಹಾಜರಾಗುವ ಶಾಸಕರಿಗೆ 20,000 ಭತ್ಯೆ, ವಿಮಾನ ರೈಲ್ವೆ ಪ್ರಯಾಣಕ್ಕಾಗಿ ವರ್ಷಕ್ಕೆ 2 ಲಕ್ಷ ರೂಪಾಯಿ, ವಾಹನ ಖರೀದಿಸಿದ್ರೆ 7% ಬಡ್ಡಿ ದರದಲ್ಲಿ 15 ಲಕ್ಷ ಸಾಲ, ಶಾಸಕ ಸಚಿವರ ಕುಟುಂಬಸ್ಥರಿಗೆ ವೈದ್ಯಕೀಯ ವೆಚ್ಚ. ಟಿಎಡಿ ತಗೊಳ್ತಾರೋ ತಿಂಗಳಲ್ಲಿ 4 ಸಲ ಮೀಟಿಂಗ್ ಮಾಡ್ತಾರೆ ಶಾಸಕರುಗಳು ಈ ಇಲಾಖೆಗಳ ಅಭಿವೃದ್ಧಿ ಕುರಿತು. ಅಂದರೆ 80,000 ರೂಪಾಯಿ ಸಮಿತಿಗಳ ಭತ್ಯೆ, 1 ಲಕ್ಷ ರೂಪಾಯಿ ವೇತನ ಭತ್ಯೆ, 1,80,000 ರೂಪಾಯಿ ಇವರು ತೆಗೆದುಕೊಳ್ತಿದ್ದಾರೆ. ಸಾರ್ವಜನಿಕರ ಹಣ ಇಲ್ಲಿ ಸಿಕ್ಕಾಪಟ್ಟೆ ಪೋಲಾಗ್ತಿದೆ. ಇನ್ನು ವಿಧಾನ ಪರಿಷತ್ ಸದಸ್ಯರು ವೇತನ ಭತ್ಯೆ ಪಡೆಯುವಲ್ಲಿ ಹಿಂದೆ ಬಿದ್ದಿಲ್ಲ. ಕಳೆದ 5 ವರ್ಷದಲ್ಲಿ ವೇತನ, ದೂರವಾಣಿ ಭತ್ಯೆ, ಕ್ಷೇತ್ರ ಭತ್ಯೆ, ಅಂಚೆ ಭತ್ಯೆ ಸೇರಿ 28.63 ಕೋಟಿ ಹಣ ಖರ್ಚು ಮಾಡಲಾಗಿದೆ. ಜೊತೆಗೆ ವೈದ್ಯಕೀಯ ವೆಚ್ಚಕ್ಕಾಗಿ 3.22 ಲಕ್ಷ ಹಣ ನೀಡಲಾಗಿದೆ. ಒಟ್ಟು 32.78 ಕೋಟಿ ಹಣ ವಿಧಾನ ಪರಿಷತ್ ಸದಸ್ಯರಿಗಾಗಿ ಖರ್ಚಾಗಿದೆ. 200 ರೂಪಾಯಿ ಕೆಲಸಕ್ಕೆ 20,000 ರೂಪಾಯಿ ಖರ್ಚು ಹಾಕೋರಿ, ಆಗಲಿ ತೋಲಿ ಇಟ್ಕೋರಿ. ಫೋನಾರ ರಿಸೀವ್ ಮಾಡ್ತಾರೆ ಇವರು ಜನರದ್ದು. ಯಾವಾಗ ನೋಡಿದಾಗ ಸ್ವಿಚ್ ಆಫ್ ನಾಟ್ ರೀಚೇಬಲ್. MLAಗಳು ನಾಟ್ ರೀಚೇಬಲ್ ಇರ್ತಾರೆ. ಇವ್ರಿಗೆ ಎದಕ್ಕೆ ಫೋನ್ ಬೇಕು? ಇವ್ರ ಜನರಿಗೆ ಫೋನೇ ಎತ್ತುವುದಿಲ್ಲ. ಸಾರ್ವಜನಿಕರಿಂದ ತೆರಿಗೆ ರೂಪದಲ್ಲಿ ಸಂಗ್ರಹಿಸಿದ ಹಣ ಹೇಗೆಲ್ಲ ಖರ್ಚಾಗ್ತಾ ಇದೆ ನೋಡಿದ್ರಲ್ಲ. ಆದರೆ ಅವ್ರು ಮಾಡೋ ಕೆಲಸ ಮಾತ್ರ ಎಲ್ರಿಗೂ ಗೊತ್ತು. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಈಗ ಮುಂದಿನ ಸ್ಟೋರಿಯನ್ನು ನೋಡೋದಾದ್ರೆ, ಈ ಹಿಂದೆ ಬೆಂಗಳೂರಿನಲ್ಲಿ ಕೆರೆಗಳು, ಅದೇ ರೀತಿಯಾಗಿ ಬಡಾವಣೆಗಳು, ಬೆಂಗಳೂರಿನ ಜಲಮಂಡಳಿ, ಉದ್ದಿಮೆಗಳು ಹಾಗೂ ಇತರರಿಂದ ಕಲುಷಿತವಾಗ್ತಿದೆ ಅನ್ನೋದು ಸುದ್ದಿ ಇತ್ತು. ಆದರೆ ಈಗ ಗೊತ್ತಾಗ್ತಿದೆ ಕೈದಿಗಳು ಇರುವಂತಹ ಜೈಲು ಕೂಡ ಕೆರೆಯನ್ನ ಮಲಿನಗೊಳಿಸ್ತಾ ಇದೆ ಅಂತ. ಅದು ಹೇಗೆ, ಎಲ್ಲಿ, ಬನ್ನಿ ನೋಡ್ಕೊಂಡ್ಬರೋಣ. ಬೆಂಗಳೂರು ನಗರದ ಪರಪ್ಪನ ಅಗ್ರಹಾರ ಜೈಲಿನ ಕೊಳಚೆ ನೀರು ಹರಿದು ಹತ್ತಿರದ ಪರಪ್ಪನ ಅಗ್ರಹಾರ ಕೆರೆ ಸೇರ್ತಾ ಇದೆ. ಈ ಕೊಳಚೆ ನೀರಿನಿಂದ ಕೆರೆ ಮಲಿನ ಆಗ್ತಾ ಇದೆ ಅಂತ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಜೈಲು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿತು. ಜೈಲಿನಿಂದ ಹರಿದು ಹೋಗೋ ನೀರು ಸಂಸ್ಕರಿಸಿ ಬಿಡಬೇಕು, ಅಲ್ಲದೆ ಈಗಿರೋ ನೀರು ಸಂಸ್ಕರಣಾ ಘಟಕವನ್ನ 1 MLDಗೆ ಮೇಲ್ದರ್ಜೆಗೇರಿಸಬೇಕು ಅಂತ ತಾಕೀತು ಮಾಡಿತ್ತು. ಆದರೆ 1 ವರ್ಷ ಕಳೆದರೂ ಜೈಲಿನ ಅಧಿಕಾರಿಗಳು ಈ ಕೆಲಸ ಮುಗಿಸಿಲ್ಲ. ಯಾವಾಗಾದ್ರೂ ಮಳೆ ಬಂದಾಗ ಏನಾದರೂ ಸೀವೇಜ್ ಏನಾದರೂ ಕ್ವಾಂಟಿಟಿ ಜಾಸ್ತಿ ಆದಾಗ ಅದು ಅಲ್ಲಿ ಪಕ್ಕದಲ್ಲಿರೋ ನಾಲಾದಲ್ಲಿ ಸೀವೇಜ್, ಅನ್ಟ್ರೀಟೆಡ್ ಸೀವೇಜ್ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಒಂದು ಕಂಪ್ಲೇಂಟ್ ಕೂಡ ನನಗೆ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಅವರಿಗೆ ನೋಟಿಸ್ ಇಶ್ಯೂ ಮಾಡಿ ಇಮಿಡಿಯೇಟಾಗಿ ಇದನ್ನೆಲ್ಲ ಕರೆಕ್ಟಿವ್ ಮೆಜರ್ಸ್ ಮಾಡಬೇಕು ಅಂತ ನಾವು ನೋಟಿಸ್ ಕೊಟ್ಟಿದ್ದೀವಿ. ಸುಮಾರು 5,000 ಮಂದಿ ಜೈಲುವಾಸಿಗಳು ಇರೋ ಜೈಲು ಈಗಾಗಲೇ ಹಳೇದಾದ ಕಲುಷಿತ ನೀರು ಸಂಸ್ಕರಣಾ ಘಟಕ ಹೊಂದಿದೆ. ಇದು ತುಂಬಾ ಹಳೇದಾಗಿರೋದ್ರಿಂದ ಕೊಳಚೆ ನೀರು ಹರಿವು ಹೆಚ್ಚಾಗ್ತಾ ಇದೆ.
ಅದರಲ್ಲೂ ಮಳೆಗಾಲದಲ್ಲಿ ಅಧಿಕ ಕೊಳಚೆ ನೀರು ಪಕ್ಕದ ಕೆರೆಗೆ ಸೇರ್ತಾ ಇದೆ. ಈಗ 1 ವರ್ಷದ ಗಡುವು ಮುಗಿದ್ರೂ ಕೆಲಸ ಮುಗಿಸದ ಜೈಲಿನ ಅಧಿಕಾರಿಗಳಿಗೆ ಈಗಾಗಲೇ ರಾಜ್ಯ ಮಾಲಿನ್ಯ ತಡೆ ಇಲಾಖೆ ವಿವರಣೆ ಕೇಳಿ ನೋಟಿಸ್ ಕಳಿಸಿದೆ. ಅಲ್ಲದೆ ಸ್ವತಃ ಜೈಲಿನ ಅಧಿಕಾರಿಗಳಿಗೆ ಇಲಾಖೆ ಮುಂದೆ ಬಂದು ಕಾರಣ ವಿವರಿಸುವಂತೆ ತಾಕೀತನ್ನ ಮಾಡಲಾಗಿದೆ. STP ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಪ್ರಾಪರ್ ಆಗಿ ವರ್ಕ್ ಆಗ್ತಾ ಇದೆಯಾ ಮತ್ತು ಎಷ್ಟು ಕ್ವಾಂಟಿಟಿ ಜನರೇಟ್ ಆಗುತ್ತೆ ಸಿವೇಜ್ ಅದನ್ನೆಲ್ಲ ನಾನು ಇನ್ಸ್ಪೆಕ್ಷನ್ ಮಾಡಿ ಕೆಲವು ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದೆ. ಅದನ್ನು ಇರೋ STP ಏನಿದೆಯೋ ಅದನ್ನು ಅಪ್ಗ್ರೇಡ್ ಮಾಡಬೇಕು. ಡೈರೆಕ್ಷನ್ಸ್ ಕೊಟ್ಟಿದ್ವೋ ಅದನ್ನು ಏನು ಕಾಂಪ್ಲೈ ಮಾಡಿದ್ದಾರೆ ಆ ಕಾಂಪ್ಲೈ ಮಾಡಿರೋ ಬಗ್ಗೆ ತಿಳಿಸಿ ಅಂತ ನಾವು ಅದನ್ನು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಇನ್ನಾದರೂ ತ್ವರಿತಗತಿಯಲ್ಲಿ ಕೆಲಸ ಮುಗಿಸಿ ಕೆರೆಯನ್ನು ರಕ್ಷಿಸೋ ಕಾರ್ಯಕ್ಕೆ ಜೈಲಿನ ಅಧಿಕಾರಿಗಳು ಕೈ ಜೋಡಿಸ್ತಾರಾ ಇಲ್ವಾ ನೋಡಬೇಕು. ಅಲ್ವಿನ್ ಮೆಂಡೋನ್ಸಾ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಈ ಬಾರಿ ಮಳೆ ಬಹಳ ಚೆನ್ನಾಗಿತ್ತು. ಅದರಲ್ಲೂ ಕೂಡ ಮಲೆನಾಡು ಕರಾವಳಿಯಲ್ಲಿ ಬಹಳ ಒಳ್ಳೆ ಮಳೆ ಆಗಿದೆ. ಆದರೂ ಕೂಡ ಭದ್ರಾ ಡ್ಯಾಮ್ ತುಂಬಿದ್ರು ನೀರಿಗಾಗಿ ರೈತರು ಪರದಾಡಬೇಕಾಗಿದೆ. ನಾಲೆಯಲ್ಲಿ ನೀರು ಹರಿತಾ ಇದ್ರೂ ಕೂಡ ನೀರಿಗೋಸ್ಕರ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ. ಯಾಕೆ ಹೀಗೆ? ಈ ಸ್ಟೋರಿ ನೋಡಿ. ನೀರಾವರಿ ಇಲಾಖೆ ಮುಂದೆ ಪ್ರತಿಭಟನೆ ಮಾಡ್ತಾ ಇರೋ ರೈತರು, ಸಪ್ಪೆ ಮೋರೆ ಹಾಕಿ ನಿಂತಿರೋ ಅಧಿಕಾರಿಗಳು, ಒಣಗಿ ಹೋಗ್ತಾ ಇರೋ ಬೆಳೆಗಳು. ಇಂಥದೊಂದು ಸನ್ನಿವೇಶ ನಿರ್ಮಾಣವಾಗಿರೋದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ. ಹರಿಹರ ಕೊನೆ ಭಾಗದ ರೈತರಿಗೆ ಭದ್ರಾ ನೀರು ಸಿಗ್ತಾ ಇಲ್ಲ. ನೀರಿಲ್ಲದೆ ಬೆಳೆದ ಬೆಳೆ ನೆಲ ಕಚ್ಚಿವೆ. ಆದರೆ ಅಧಿಕಾರಿಗಳು ಮಾತ್ರ ತಮ್ಮ ನಿರ್ಲಕ್ಷ್ಯದಿಂದ ಹೊರಗಡೆ ಬಂದಿಲ್ಲ. ಏನು ನೀರು ನಿಂತಲ್ಲ ಆ ಟೈಮ್ನಾಗೆ ಎಲ್ಲೆಲ್ಲಿ ಏನೇನು ಯಾವ್ಯಾವ ಚೈನೇಜ್ನಾಗ ಎಷ್ಟೆಷ್ಟು ಶೀಲ್ಟ್ ಐತಿ ಏನು ಎಂತು ಅನ್ನೋದ ನೀರು ಬರೋದಕ್ಕಿಂತ ಮುಂಚೆನೇ ಶೀಲ್ಟ್ ತೆಗಿಯಂತ ವ್ಯವಸ್ಥೆ ಆಗಬೇಕು. ಇವ್ರು ಹೇಳ್ತಾರೆ ಹಂಗೆ ಇಲ್ಲದ ಸಬೂಬುಗಳು ಹೇಳ್ಬಿಡ್ತಾರೆ ನಾವು ನೀರು ಕೊಡ್ತೇವೆ. ಯಾವಾಗ ಕೊಡ್ತಾರೆ? ಈಗೆಲ್ಲ ಬಿಟ್ಟು 25 ದಿವಸ ಆಯ್ತು. ಇನ್ನು 75 ದಿವಸ ಐತಿ. 75 ದಿವಸ ಇನ್ನು ಶೀಲ್ಟ್ ತೆಗ್ದಲ್ಲ ಅಂದ್ರೆ ಇನ್ನು ಯಾವ ರೀತಿ ಕೊಡ್ತಾರೆ ಇವ್ರೆಂತೂ ಕೊಡೋದೇ ಇಲ್ಲ. ಈ ಸರ್ಕಾರನೂ ಸಹಿತ ಅಧಿಕಾರಿಗಳ ಮೇಲೆ ಚಾರ್ಜ್ ತಗೋಬೇಕು. ಇಲ್ಲದೇ ಇದ್ರೆ ನಿಜವಾಗ್ಲೂ ರೈತರಂತೂ ಬದುಕೋದಲ್ಲ. ರೈತರ ಈ ಸಮಸ್ಯೆ ಬಗ್ಗೆ ಅಧಿಕಾರಿಗಳು ಉಡಾಫೆ ಉತ್ತರ ಕೊಡ್ತಾರೆ. ಇವು ಕೇಳೋದು ಒಂದೇ ಸಲಕ್ಕೆ ಎಲ್ಲರೂ ನೀರು ಕೇಳ್ತಾರೆ. ಒಂದೇ ಸಲಕ್ಕೆ ನೀರು ಆಗ್ತಾ ಇಲ್ಲ. ರೊಟೇಷನ್ ಪ್ರಕಾರ ಕ್ರಮವಾಗಿ ಒಂದೇ ರೊಟೇಷನ್ನಾಗೂ ನೀರು ಹೋಗಲ್ಲ. ಎಲ್ಲ ರೈತರು ಮೇಲಿಂದನೂ ನಾವು ನೋಡ್ಕೊಂತ ಬರಬೇಕು. ಟೈಲೆಂಡಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರ ಸಮಸ್ಯೆ ಇಲ್ಲ ಅಂತ ನಾನು ಹೇಳಲ್ಲ, ಅವ್ರಿಗೂ ಇದೆ ಸಮಸ್ಯೆ ಇದೆ. ಅದು ಸರಿಯಾಗಿ ನಿಭಾಯಿಸಬೇಕು. ಇಲ್ಲ ಯಾವುದೇ ಆಗಲಿ ಯಾವುದಕ್ಕಾದ್ರೂ ನೀರೇ ಅಲ್ಲ. ಭತ್ತಕ್ಕಾದ್ರೂ ಇದೇ ನೀರು ಹೋಗುತ್ತೆ, ಮೆಕ್ಕೆಜೋಳಕ್ಕಾದ್ರೂ ಇದೇ ನೀರೇ ಹೋಗೋದು. ಭತ್ತಕ್ಕೆ ಬೇರೆ ಇದಕ್ಕೆ ಬೇರೆ ಹೋಗಲ್ಲ. ಹೋಗೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಆಗ್ತಾವೆ. ಕಷ್ಟ ಆಗ್ತಾ ಇದೆ. ಪ್ರತಿ ಸಲ ಏನಾಗ್ತಿತ್ತು, ಮಳೆ ಬಂದು ಸ್ವಲ್ಪ ಹೆಂಗೋ ಮ್ಯಾಚ್ ಆಗ್ತಿತ್ತು, ನಾವು ಮ್ಯಾನೇಜ್ ಮಾಡ್ತಿದ್ವಿ. ಈ ಸಲ ಮಳೆ ಇರದೇ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಸುಧಾರಿಸ್ಕೋಬೇಕು. ನೀರಿದ್ರೂ ಸಂಕಷ್ಟ ಎದುರಿಸ್ತಾ ಇರೋ ರೈತರಿಗೆ ಅಧಿಕಾರಿಗಳು ಬೆಳೆಗಳಿಗೆ ನೀರು ಕೊಡ್ಲಿ. ಇಲ್ಲದೆ ಹೋದ್ರೆ ರೈತರ ಆಕ್ರೋಶದ ಕಟ್ಟೆ ಒಡೆಯೋದ್ರಲ್ಲಿ ಎರಡು ಮಾತಿಲ್ಲ. HMP ಕುಮಾರ್, ನ್ಯೂಸ್ 18 ಕನ್ನಡ, ದಾವಣಗೆರೆ. ರೈತರ ಆಕ್ರೋಶ ಇದೆಯಲ್ಲ, ಅದು ನಿಜಕ್ಕೂ ಸಹಜನೇ ಅನ್ಸುತ್ತೆ. ಯಾಕಂದ್ರೆ ಈ ಬಾರಿ ಮಳೆ ಚೆನ್ನಾಗಿತ್ತು, ಆದ್ರೂ ಕೂಡ ಏನು ದೇವರು ಕೊಟ್ಟರು ಕೂಡ ಪೂಜಾರಿ ಕೊಡಲ್ಲ ಅಂತ ಒಂದು ಮಾತಿದೆಯಲ್ಲ, ಅದೇ ರೀತಿಯಾಗಿ ಅವರಿಗೆ ಮಳೆ ಬಂದರೂ ಕೂಡ ಈಗ ನೀರು ಸಿಗ್ತಿಲ್ಲ ಅಂದ್ರೆ ಆಕ್ರೋಶ ಸಹಜವೇ. ಈಗ ಮುಂದಿನ ಒಂದು ಸ್ಟೋರಿ ಬಗ್ಗೆ ಹೇಳೋದಾದ್ರೆ, ಸಾಮಾನ್ಯವಾಗಿ ನೀವು ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇರ್ತೀರಿ. ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಪೂಜೆಗಾಗಿ ಹಣ್ಣು, ಕಾಯಿ, ಕರ್ಪೂರ ಎಲ್ಲ ಮಾರ್ತಾ ಇರ್ತಾರೆ. ಆದ್ರೆ ಕುಂದಾನಗರಿ ಬೆಳಗಾವಿಯ ಈ ದೇವಸ್ಥಾನದಲ್ಲಿ ಮಾತ್ರ ಈ ದೇವಿಗೆ ಜೀವಂತ ಕೋಳಿ ಮರಿಗಳ ಹರಕೆ ಬಹಳ ಇಷ್ಟವಂತೆ. ವರ್ಷಕ್ಕೊಮ್ಮೆ ನಡೆಯುವಂತಹ ಒಂದು ಜಾತ್ರೆಯಲ್ಲಿ ಭಕ್ತರು ದೇವಸ್ಥಾನದ ಮೇಲೆ ಕೋಳಿ ಮರಿಗಳನ್ನು ಎಸೆದು ತಮ್ಮ ಹರಕೆಯನ್ನ ತೀರಿಸ್ತಾರಂತೆ. ಬನ್ನಿ ಆ ಸ್ಟೋರಿನ ನೋಡ್ಕೊಂಡ್ ಬರೋಣ. ದೇವಸ್ಥಾನಕ್ಕೆ ಬಂದವರೆಲ್ಲ ಇದೇನಪ್ಪ ಕಾಯಿ ಕರ್ಪೂರ ಬಿಟ್ಟು ಹೀಗೆ ಕೋಳಿ ಮರಿ ಮಾರ್ತಾರೆ ಅಂತೀರಾ? ಈ ದೇವಿ ದರ್ಶನಕ್ಕೆ ಹೋಗ್ಬೇಕಾದ್ರೆ ಕೋಳಿ ಮರಿಗಳ ಜೊತೆ ಹೋಗ್ಬೇಕು, ಇಲ್ಲಾಂದ್ರೆ ದೇವಿ ದರ್ಶನ ಸಿಗೋದಿಲ್ಲ. ಇಷ್ಟಕ್ಕೂ ಇಂಥದೊಂದು ಅಪರೂಪದ ಜಾತ್ರೆ ನಡೆಯೋದು ಕುಂದಾನಗರಿ ಬೆಳಗಾವಿಯ ವಡಗಾವಿಯಲ್ಲಿ. ತಮಗೆ ಎದುರಾದ ಸಮಸ್ಯೆಗಳನ್ನ ಪರಿಹರಿಸಿದ್ರೆ ಜಾತ್ರೆಯಲ್ಲಿ ಕೋಳಿ ಅರ್ಪಿಸುವುದಾಗಿ ಹರಕೆ ಹೊತ್ಕೊಳ್ತಾರೆ. ಬೇಡಿಕೆ ಈಡೇರಿದ್ರೆ ಜಾತ್ರೆಗೆ ಬಂದು ಮಂದಿರದ ಮೇಲೆ ಕೋಳಿ ಮರಿ ಎಸೆದು ಹರಕೆಗಳನ್ನ ಪೂರೈಸಿಕೊಳ್ತಾರೆ. ಮಂಗಾಯಿ ದೇವಿಗೆ ಪೂಜೆ ಸಲ್ಲಿಸಿದ್ರೆ ಮಳೆ ಬೆಳೆ ಉತ್ತಮವಾಗಿ ಆಗುತ್ತದೆ ಎಂಬ ನಂಬಿಕೆಯಿಂದ ಸುತ್ತಮುತ್ತಲಿನ ರೈತರು ಈ ಆಚರಣೆ ಮಾಡ್ತಾರೆ. ವಡಗಾವಿ ಗ್ರಾಮ ದೇವತೆ ಮಂಗಾಯಿ ತಾಯಿ ಅಂತ ವಿಶೇಷ ಮಳೆಗಾಲದಲ್ಲಿ ಬರುವ ಜಾತ್ರೆ ಇದು. ಪ್ರತಿ ವರ್ಷ ಮಳೆಗಾಲದಲ್ಲಿ ಬರುತ್ತದೆ. ಉಡಿಯನ್ನು ತುಂಬಿ ಕೋಳಿ ಮರಿಯನ್ನು ಹಾರಿಸುತ್ತೇವೆ. ನೈವೇದ್ಯ ಒಂದು ಏನಿರ್ತೈತೆ ಅಂತ ಸ್ವೀಟ್ ಏನು ಒಂದು ನೈವೇದ್ಯ ಕೊಡ್ತೇವೆ ದೇವರಿಗೆ. ಏನು ನಾವು ಹರಕೆ ಮಾಡಿದ್ದು ಒಂದು ಇರ್ತೈತಲ್ಲ, ಹರಕೆ ಆಗಿದ್ದೆಲ್ಲ ತಾಯಿ ನೆಡೆಯಿರ್ಸಾಳೆ ನಮ್ಗೆ.
ಈ ವಿಶೇಷ ಜಾತ್ರೆಗೆ ಮಹಾರಾಷ್ಟ್ರ, ಗೋವಾ ರಾಜ್ಯದಿಂದಲೂ ಪ್ರತಿ ವರ್ಷ ನೂರಾರು ಭಕ್ತರು ಆಗಮಿಸುತ್ತಾರೆ. ಕೋಳಿ ಮರಿಯನ್ನ ಎಸೆದು ಹರಕೆ ತೀರಿಸಿಕೊಳ್ತಾರೆ. ಹೀಗೆ ಹರಕೆ ತೀರಿಸುವಾಗ ಎಸೆಯಲಾಗದ ಕೋಳಿ ಮರಿಗಳು ಸಾವನ್ನಪ್ಪುತ್ತವೆ. ಅದಾವುದನ್ನು ಲೆಕ್ಕಿಸದ ಭಕ್ತರು ತಮ್ಮ ಪಾಡಿಗೆ ಕೋಳಿ ಮರಿ ಎಸೆದು ಹರಕೆ ತೀರಿಸಿದ ಸಂತೃಪ್ತಿಯಲ್ಲಿ ಹೊರಟು ಹೋಗ್ತಾರೆ. ಆದರೆ ದೇವಸ್ಥಾನದ ಮೇಲೆ ಎಸೆದಿರುವ ಕೋಳಿ ಮರಿಗಳನ್ನು ಸಂಗ್ರಹಿಸಿ ದೇವಸ್ಥಾನದವರು ಮತ್ತೆ ಅವುಗಳನ್ನು ಮಾರ್ತಾರೆ. ಇದರಿಂದ ದೇವಸ್ಥಾನಕ್ಕೆ ಉತ್ತಮ ಆದಾಯದ ಜೊತೆಗೆ ವ್ಯಾಪಾರಿಗಳು ಕೈತುಂಬ ಹಣ ಸಂಪಾದಿಸುತ್ತಾರೆ. ವರ್ಷ 5 ದಿವಸ ಮಾಡ್ತಾರೆ. ಮತ್ತು ಪ್ರತಿ ವರ್ಷ ನಾವು ಬರ್ತೇವೆ. ಇಲ್ಲಿ ದೇವಿಯ ಒಂದು ಶಕ್ತಿ ಪವಾಡ ಅಷ್ಟಿದೆ. ಮತ್ತು ಪ್ರತಿಯೊಬ್ಬರು ಏನೋ ಒಂದು ಹರಕೆ ಇರುತ್ತೆ, ಅವ್ರ ಬೇಡಿಕೆಗಳು ಎಲ್ಲ ಸಿದ್ಧ ಆಗ್ತೈತಿ. ಇಲ್ಲಿ ಬಾಂದಿಂದ ಇಲ್ಲೇ ಕೋಳಿಯನ್ನ ಅವರ ಏನೋ ಒಂದು ಬೇಡಿಕೆಯನ್ನು ಇಲ್ಲಿ ಸಲ್ಲಿಸ್ತಾರೆ ಗುಡಿಗೆ. ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಬರ್ತೀವಿ, ಪ್ರತಿ ವರ್ಷ ಬರ್ತೀವಿ, ಏನ್ ಅನ್ಕೋತೀವಿ ಅದೆಲ್ಲ ಆಗುತ್ತೆ. ಅನಿಷ್ಠ ಆಚರಣೆಗಳು ಕೇವಲ ಗ್ರಾಮೀಣ ಪ್ರದೇಶಕ್ಕೆ ಮಾತ್ರ ಸೀಮಿತ ಅನ್ನೋದನ್ನು ನಾವು ಕೇಳಿದ್ದೇವೆ. ಆದರೆ ನಗರ ಪ್ರದೇಶಗಳಲ್ಲೂ ಇದು ಇರೋದು ವಿಪರ್ಯಾಸ. ಚಂದ್ರಕಾಂತ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಮುಂದಿನ ಸ್ಟೋರಿ, ಬಿಹಾರದ ಬಾಲಕಿಯರ ಆಶ್ರಯ ಮನೆಯಲ್ಲಿ ನಡೆದಂತಹ ಒಂದು ಅತ್ಯಾಚಾರದ ವಿಚಾರವಾಗಿ ಈಗ ಆರೋಪಿ ಸಚಿವೆ ಮಂಜು ವರ್ಮಾ ಕೊನೆಗೂ ರಾಜೀನಾಮೆ ಕೊಟ್ಟಿದ್ದಾರೆ. ಹಲವಾರು ಅಧಿಕಾರಿಗಳನ್ನ ಬಂಧಿಸಲಾಗಿದೆ. ಜೊತೆಗೆ ಬಾಲಕಿಯರ ಮೇಲೆ ನಡೆದಂತಹ ಒಂದು ಅಮಾನವೀಯ ಅತ್ಯಾಚಾರದ ಬಗ್ಗೆ ಬಂಧಿತ ಆರೋಪಿಗಳು ಈಗ ಹಲವಾರು ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾರೆ. ಪದೇ ಪದೇ ಬಾಲಕಿಯರ ಕೋಣೆಗೆ ಹೋಗ್ತಿದ್ದಂತೆ ಸಚಿವೆ ಗಂಡ ವರ್ಮಾ. ಆರೋಪಿ ಬ್ರಜೇಶ್ ಜೊತೆ 17 ಬಾರಿ ಮಾತಾಡಿದ್ದ ಚಂದೇಶ್ವರ್ ವರ್ಮಾ. ಬಂಧಿತರು ಬಾಯ್ಬಿಟ್ರು ಅಮಾನವೀಯ ಅತ್ಯಾಚಾರದ ಡೀಟೇಲ್ಸ್. ಇಡೀ ದೇಶವನ್ನ ನಡುಗಿಸಿರೋ ಬಿಹಾರದ ಬಾಲಕಿಯರ ಆಶ್ರಯ ಮನೆಯಲ್ಲಿ ನಡೆದ ಅತ್ಯಾಚಾರ ಪ್ರಕರಣದಲ್ಲಿ ಕೊನೆಗೂ ಸಚಿವೆಯ ತಲೆದಂಡವಾಗಿದೆ. ಪತಿ ಚಂದೇಶ್ವರ್ ವರ್ಮಾ ಮೇಲೆ ಬಂದ ಆರೋಪದಿಂದ ಸಚಿವೆ ಮಂಜು ವರ್ಮಾ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಮಾಜಿ ಎಂಎಲ್ಸಿಯೂ ಆಗಿರೋ ಚಂದೇಶ್ವರ್ ವರ್ಮಾ ಪದೇ ಪದೇ ಬಾಲಕಿಯರ ಕೋಣೆಯೊಳಗೆ ಹೋಗ್ತಾ ಇದ್ದ. ಈ ಸಂದರ್ಭ ಜೊತೆಯಲ್ಲಿ ಯಾರು ಇರ್ತಿರ್ಲಿಲ್ಲ ಅಂತ ಈಗಾಗಲೇ ಅರೆಸ್ಟ್ ಆಗಿರೋ ಅಧಿಕಾರಿಯ ಪತ್ನಿ ಹೇಳಿದ್ದಾರೆ. ಪ್ರಮುಖ ಆರೋಪಿ ಬ್ರಜೇಶ್ ಠಾಕೂರ್ ಜೊತೆ ಚಂದೇಶ್ವರ್ 17 ಬಾರಿ ಮಾತನಾಡಿರೋದು ಸಿಬಿಐ ತನಿಖೆಯಲ್ಲಿ ಬಯಲಾಗಿದೆ. ಆಗ ಮಾಧ್ಯಮದಲ್ಲಿ ವಿರೋಧ ಪಕ್ಷಗಳ ವಾಗ್ದಾಳಿ ಹೆಚ್ಚಾದ ಕಾರಣ ಸಿಎಂ ನಿತೀಶ್ ಕುಮಾರ್ ಕಂಗಾಲಾಗಿ ಹೋದ್ರು. ಇನ್ನು ತಡ ಮಾಡದೆ ಆರೋಪಿ ಚಂದೇಶ್ವರ್ ವರ್ಮಾ ಪತ್ನಿ ಮಂಜು ವರ್ಮಾರಿಂದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಪಡೆದ್ರು. ಚಂದೇಶ್ವರ್ ವರ್ಮಾ ಬಂಧನಕ್ಕೆ ಬಿಗಿಪಟ್ಟು. ಈಗ ವಿರೋಧ ಪಕ್ಷಗಳು ಮಾಜಿ ಸಚಿವೆ ಮಂಜು ವರ್ಮಾ ಪತಿ ಚಂದೇಶ್ವರ್ ಬಂಧನಕ್ಕೆ ತೀವ್ರವಾಗಿ ಆಗ್ರಹಿಸ್ತಾ ಇದ್ದಾರೆ. ಈಗ ಜೆಡಿಯು ಶಾಸಕಿಯಾಗಿರೋ ಮಂಜೂರನ್ನ ಉಳಿಸಿಕೊಳ್ಳಲು ನಿತೀಶ್ ಮಾಡಿರೋ ಪ್ರಯತ್ನ ಎಲ್ಲ ವಿಫಲವಾಗಿದೆ. ಈ ಮಧ್ಯೆ ಅತ್ಯಾಚಾರ ಪ್ರಕರಣವನ್ನ ಲೋಕಸಭೆಯಲ್ಲೂ ಪ್ರಸ್ತಾಪಿಸಬೇಕೆಂದು ಮಾಜಿ ಡಿಸಿಎಂ ತೇಜಸ್ವಿ ಯಾದವ್ ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಬೀಚ್ನಲ್ಲಿ ಹೋಗಿ ಆಟ ಆಡಬೇಕು, ಅಲ್ಲೊಂದಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅಂಥವ್ರಿಗೆ ಒಂದು ಶಾಕಿಂಗ್ ನ್ಯೂಸ್ ಇದೆ. ಯಾಕಂದರೆ ಇದೀಗ ಭಾರತದ ಬೀಚ್ಗಳಲ್ಲಿ ಜೆಲ್ಲಿ ಫಿಶ್ಗಳೇನಿದಾವೆ ಅದರ ಹಾವಳಿ ಹೆಚ್ಚಾಗ್ತಿದೆ. ಅದು ಅಂತಿಂತ ನಿರುಪದ್ರವಿ ಜೆಲ್ಲಿ ಫಿಶ್ಗಳಲ್ಲ, ನೋಡೋಕೆ ಕಲರ್ಫುಲ್ ಆಗಿದ್ರು ಕೂಡ ಹತ್ರ ಹೋದ್ರೆ ಅಪಾಯ ಗ್ಯಾರಂಟಿ. ನೀಲಿ ಬಣ್ಣದ ಈ ಸಾಫ್ಟ್ ಜೆಲ್ಲಿ ಫಿಶ್ ಕಾಟ ಭಾರತದ ಸಮುದ್ರ ಕಿನಾರೆಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಬೀಚ್ನಲ್ಲಿ ಹ್ಯಾಪಿಯಾಗಿ ಟೈಮ್ ಪಾಸ್ ಮಾಡಬೇಕು ಅಂದೋರ್ಗೆ ಜೆಲ್ಲಿ ಫಿಶ್ ಹಾವಳಿಯಿಂದ ತೊಡಕಾಗ್ತಾ ಇದೆ. ಕ್ಷಣಾರ್ಧದಲ್ಲೇ ಗೊತ್ತೇ ಆಗದಂತೆ ಅಟ್ಯಾಕ್ ಮಾಡೋ ಬ್ಲೂ ಬ್ಯಾಟಲ್ ಜೆಲ್ಲಿ ಫಿಶ್ನಿಂದಾಗಿ ಹೊಸ ತಲೆನೋವು ಶುರುವಾಗಿದೆ. ಈ ಜೆಲ್ಲಿ ಫಿಶ್ ಅನ್ನ ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್ ಅಂತಾನೂ ಕರೆಯಲಾಗುತ್ತೆ. ಮುಂಬೈನ ಬೀಚ್ಗಳಲ್ಲಿ ಈ ಜೆಲ್ಲಿ ಫಿಶ್ ಕಳೆದೆರಡು ದಿನಗಳಿಂದ ಸುಮಾರು 150ಕ್ಕೂ ಹೆಚ್ಚು ಮಂದಿಯನ್ನ ಗಾಯಗೊಳಿಸಿದೆ. ಜೆಲ್ಲಿ ಫಿಶ್ನಲ್ಲಿರೋ ಉದ್ದದ ಗ್ರಹಣಾಂಗ ಮನುಷ್ಯನ ದೇಹಕ್ಕೆ ಚುಚ್ಚೋದ್ರಿಂದ ಗಾಯವಾಗಿ ಸುಮಾರು 1 ಗಂಟೆ ಕಾಲ ಅಸಾಧ್ಯ ನೋವನ್ನ ಅನುಭವಿಸಬೇಕಾಗುತ್ತೆ. ತುರ್ಕೆಯೂ ಶುರುವಾಗುತ್ತೆ. ಆದರೆ ಪ್ರಾಣಕ್ಕಪಾಯ ಇಲ್ಲ. ಈ ಜೆಲ್ಲಿ ಫಿಶ್ನಲ್ಲಿರೋ ವಿಷಾಂಶದಿಂದ ಬೇರೆ ಮೀನುಗಳು ಸಾಯುತ್ತವೆ. ಸಾಮಾನ್ಯವಾಗಿ ಮುಂಗಾರಿನ ಮಧ್ಯ ಅವಧಿಯಲ್ಲಿ ಮುಂಬೈನ ಬೀಚ್ಗಳಲ್ಲಿ ಈ ಜೆಲ್ಲಿ ಫಿಶ್ ಕಾಣಸಿಗುತ್ತೆ. ಆದರೆ ಈ ಬಾರಿ ಅದಕ್ಕೂ ಮೊದಲೇ ಇವುಗಳ ಹಾವಳಿ ಶುರುವಾಗಿದ್ದಲ್ಲದೆ ಸಾವಿರಾರು ಸಂಖ್ಯೆಯಲ್ಲಿ ಕಾಣಿಸಿಕೊಂಡಿವೆ. ಭಾರತದಲ್ಲಿ ಈ ಜೆಲ್ಲಿ ಫಿಶ್ಗಳು ಇಷ್ಟೊಂದು ಸಂಖ್ಯೆಯಲ್ಲಿ ಕಾಣಿಸಿಕೊಂಡಿದ್ದು ಇದೇ ಮೊದಲು ಅಂತಾನೂ ಹೇಳಲಾಗ್ತಾ ಇದೆ. ಯಾವುದಕ್ಕೂ ಬೀಚ್ಗೆ ಹೋಗೋರು ಈ ಬ್ಲೂ ಬ್ಯೂಟಿ ಬಗ್ಗೆ ಎಚ್ಚರ ಇದ್ರೆ ಒಳಿತು. ಇಲ್ಲಾಂದ್ರೆ ನೀಲಿ ಸುಂದರಿಯ ಕಡತಕ್ಕೊಳಗಾಗಿ ನಿಮ್ಮ ಪ್ರವಾಸದ ಸಂತಸವೇ ಮಾಯವಾಗ್ಬಿಡಬಹುದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
ಶಿಕ್ಷಕ ರಾಷ್ಟ್ರ ರಕ್ಷಕ ಅನ್ನೋ ಒಂದು ಮಾತಿದೆ. ಶಿಕ್ಷಕ ಮನ್ಸು ಮಾಡಿದ್ರೆ ಎಂತಹ ಬದಲಾವಣೆಯನ್ನು ಕೂಡ ತರಬಹುದು ಅಂತ ಶಿಕ್ಷಕರ ಸಾಲಿಗೆ ಸೇರ್ತಾರೆ. ಈಗ ನಾವು ಹೇಳ ಹೋಗ್ತಿರುವಂತಹ ಶಿಕ್ಷಕ ರೋಣ ತಾಲೂಕಿನ ಕಳಕಾಪುರದ ಶಿಕ್ಷಕ ಶರಣಪ್ಪ ಹೆಬ್ಬಳ್ಳಿ. ಅವರ ಸಾಧನೆಯನ್ನು ಈ ರಿಪೋರ್ಟ್ ನೋಡಿ. ಸರ್ಕಾರದ ಸಂಬಳಕ್ಕೆ ಸೀಮಿತವಾಗದ ಮೇಷ್ಟ್ರು, ಆದಾಯದಲ್ಲೂ ಶಾಲೆ ಮಕ್ಕಳಿಗಾಗಿ ಖರ್ಚು ಮಾಡುವ ಶಿಕ್ಷಕ, ಶಾಲೆಗೆ ಸೀಮಿತವಾಗದೆ ಊರ ಅಭಿವೃದ್ಧಿಗೂ ಪಣ ತೊಟ್ಟ ಗುರು. ಇಂಥ ಆದರ್ಶ ವ್ಯಕ್ತಿತ್ವದ ಶಿಕ್ಷಕರಿಂದಲೇ ಗುರುವಿಗೆ ದೇವರ ಸ್ಥಾನ ನೀಡಲಾಗಿದೆ. ಗದಗ ಜಿಲ್ಲೆ ರೋಣ ತಾಲೂಕಿನ ಕಳಕಾಪುರದ ಶಿಕ್ಷಕ ಶರಣಪ್ಪ ಹೆಬ್ಬಳ್ಳಿಯವರ ಕರ್ತವ್ಯ ಹಾಗೂ ಸೇವಾ ಕಾರ್ಯದ ಕಥೆ ಇದು. 8 ವರ್ಷದಿಂದ ಕಳಕಾಪುರದಲ್ಲಿ ಶಿಕ್ಷಕರಾಗಿರುವ ಶರಣಪ್ಪ ಕೇವಲ ಶಾಲೆ ಆವರಣಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಕ್ರೀಡೆ, ಸಂಗೀತ, ಶಿಕ್ಷಣ, ಪರಿಸರ ಹೀಗೆ ನಾನಾ ಬಗೆಯ ಕಾರ್ಯಗಳ ಮೂಲಕ ಕಳಕಾಪುರ ಗ್ರಾಮಕ್ಕೆ ಕಳೆ ತುಂಬುತ್ತಿದ್ದಾರೆ. ವಿದ್ಯಾರ್ಥಿ ಬಳಗ ಕಟ್ಟಿಕೊಂಡು ಗ್ರಾಮೀಣ ಬಡ ಮಕ್ಕಳ ಶಿಕ್ಷಣಕ್ಕೆ ಶ್ರಮಿಸುತ್ತಿದ್ದಾರೆ. ಸರ್ಕಾರದಿಂದ ಬರುವಂತಹ ಅಲ್ಪ ಮೊತ್ತದೊಳಗೆ ಅದು ಸಾಕಾಗುವುದಿಲ್ಲ. ಆದ್ದರಿಂದ ವಿನೂತನ ಯೋಜನೆಗೆ ನಮ್ಮ ಸ್ವಂತ ಹಣದಿಂದ ಆ ರೀತಿಯಾಗಿ ದುಡ್ಡನ್ನು ಹಾಕಿ ಮಕ್ಕಳಲ್ಲಿ ಒಂದು ಸೃಜನಾತ್ಮಕ ಮನೋಭಾವನೆಯನ್ನು ಬೆಳೆಸಿದ್ದೇವೆ. ಹಾಗೆ ಅಷ್ಟೇ ಅಲ್ಲ, ಕೇವಲ ಪ್ರಾಥಮಿಕ ಹಂತಕ್ಕೆ ಸೀಮಿತವಾಗಿದೆ. ಪ್ರೌಢ ಹಂತ ಹಾಗೂ ಕಾಲೇಜ್ ಹಂತಕ್ಕೂ ಕೂಡ ಪ್ರತಿ 2 ತಿಂಗಳಿಗೊಮ್ಮೆ ಆ ಮಕ್ಕಳಿಗೆ ಕಾರ್ಯಾಗಾರವನ್ನ ಹೇಳ್ತಾ ಇದೀವಿ. SLC ಹಾಗೂ PUC ಕಾರ್ಯಾಗಾರವನ್ನ ಮಾಡ್ತಾ ಇದೀವಿ. ಜೊತೆ ಪ್ರತಿ ತಿಂಗಳ ಸಂಬಳದಲ್ಲಿ 4 ರಿಂದ 5 ಸಾವಿರ ರೂಪಾಯಿನ ಮಕ್ಕಳ ಶಿಕ್ಷಣ ಹಾಗೂ ಅಭಿವೃದ್ಧಿ ಕಾರ್ಯಗಳಿಗೆ ಖರ್ಚು ಮಾಡ್ತಾರೆ. ಶಾಲಾ ಸೌಂದರ್ಯಕ್ಕೆ ಸುಣ್ಣ ಬಣ್ಣ, ಚಿತ್ರಕಲೆ, ನಕಾಶೆ ಕೊಟ್ಟಿದ್ದಾರೆ. ಪ್ರೊಜೆಕ್ಟರ್ ಮೂಲಕ ಶಿಕ್ಷಣ, ಕುಳಿತುಕೊಳ್ಳಲು ರೌಂಡ್ ಟೇಬಲ್, ಕುರ್ಚಿ, ಶಾಲೆಯಲ್ಲಿ ಬಗೆ ಬಗೆಯ ಚಿತ್ರಗಳನ್ನು ಸ್ವಂತ ಹಣದಿಂದಲೇ ಕೊಡಿಸಿದ್ದಾರೆ. ಮಕ್ಕಳ ಮನೆಗೆ ನಿತ್ಯ ಭೇಟಿ ನೀಡಿ ಶಿಕ್ಷಣದ ಬಗ್ಗೆ ವಿಚಾರಿಸಿ ಬರುವುದು ಇವರ ನಿತ್ಯ ಕಾಯಕ. ಶರಣ ಸರ್ ಅಂತಾರೆ ಯಾರು ಇಲ್ರಿ ಇಲ್ಲಿ. ಶರಣ ಸರ್ ನಂಬಿದ್ದ ನಾವ್ರಿ ಅಂತ ಪುಣ್ಯ ಮಾಡಿದ್ರ ನಮ್ ಸರಿ ಬುಕ್ಸ್ ಕೊಡ್ಸಾರಿ, ಸೀಸಿರ್ಲಿಕ್ಕೆ ಸೀಸ್ ಕೊಡಿಸ್ತಾರ್ರಿ. ತಮ್ಮ ರಕುಲ್ಲೆ ಅವ್ರ ರಕುಲ್ಲೆ ನಮ್ಗೆ ಏನ್ ಇರ್ಲಿಕ್ರಿ ಅವ್ರ ಕೊಡಿಸ್ತಾರ್ರಿ. ಭಾಳ ಖುಷಿ ಆಗತ್ರಿ. ನಮ್ಮ ಶರಣ ಸರ್ ಅಂದ್ರೆ ಇನ್ನೂ ಭಾಳ ಖುಷಿ ರೀ. ಅವರು 10ನೇ ಮಟ್ಟಿಗೆ ಅವ್ರ ಇರ್ಬೇಕನ್ನೋದು ನಮ್ಮ ಆಸೆ ರೀ. ಮಕ್ಕಳಿಗೆ ಪೆನ್ಸಿಲ್, ಪೆನ್ನು ಎಲ್ಲ ಕೊಡ್ತಾರೆ. 1,80,000 ರೂಪಾಯಿ ತಮ್ಮ ಸ್ವಂತ ಬಂಡವಾಳ ಹಾಕಿ ನಲಿಕಲಿಗೆ ಟೇಬಲ್ಲು, ಕುರ್ಚಿ, ಅವ್ರಿಗೇನು ಬೇಕಾದ ಪೆನ್ಸಿಲ್ಲು, ಪುಸ್ತಕ ಎಲ್ಲ ಕೊಡ್ತಾರೆ. ರಾತ್ರಿ 10 ಗಂಟೆ ಆದ್ರೂ ತಮ್ಮ ಊರು, ತಮ್ಮ ಮನೆ ಅಂತ ಅವ್ರಿಗೆ ಪ್ರಜ್ಞೆ ಬರೋಲ್ಲ. ಅಷ್ಟು ಅವರು ನೀಟಾಗಿ ಅಲ್ಲೇ ನಮ್ಮ ಇಲ್ಲಿ ಕೆಲಸ ಮಾಡ್ತಾರೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವು ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅನ್ನೋ ಈ ಗುರುಸ್ಮರಣೆ ಸಾಲುಗಳು ಶರಣಪ್ಪಗೆ ಹೇಳಿ ಮಾಡಿಸಿವೆ. ಶರಣಪ್ಪ ಅವರ ಶಿಕ್ಷಣ ಕಾಳಜಿ ಇತರ ಶಿಕ್ಷಕರಿಗೂ ಮಾದರಿಯಾಗಬೇಕಿದೆ. ಸಂತೋಷ ಕೊಂಡೂರ, ನ್ಯೂಸ್ 18 ಕನ್ನಡ, ಗದಗ. ಇದಾಗಿತ್ತು ಇಂದಿನ ಕನ್ನಡ ನಾಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.